ಹಾಯ್ ಎಲ್ಲರಿಗೂ, ಇದು ಮಂಡೇ ವ್ಲಾಗ್. ಇವತ್ತು ಮಧ್ಯಾಹ್ನದ ಊಟಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ. ಇವತ್ತು ಮಧ್ಯಾಹ್ನದ ಊಟಕ್ಕೆ ಏನು ಮಾಡೋಣ ಅಂತಂದರೆ ಸುವರ್ಣಗೆಡ್ಡೆ ತೊಗೊಂಡ್ಬಂದಿದ್ದಿತ್ತು. ಅದ್ರ ಜೊತೆ ಕಾಬೂಲ್ ಚನಾನು ಕೂಡ ನೆನೆ ಹಾಕಿದ್ದೆ. ಅದನ್ನು ಫಸ್ಟು ಕಾಬೂಲ್ ಚನಾನ ತೊಳೆದು ಕುಕ್ಕರ್ಗೆ ಹಾಕೊತಾ ಇದ್ದೀನಿ. ಒಂದು 2 ವಿಸಿಲ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಕಾಳು ಬೇಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಕಾಳು ಬೇಯೋದ್ರೊಳಗಡೆ ಸುವರ್ಣಗೆಡ್ಡೆನೂ ಕೂಡ ಹೆಚ್ಚಿ ಕ್ಲೀನ್ ಎಲ್ಲ ಮಾಡಿ ಇಟ್ಕೊತಾ ಇದ್ದೀನಿ. ಸುವರ್ಣಗೆಡ್ಡೆ ಪಲ್ಯ, ಸಾರು ಎಲ್ಲವೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಕಾಳು ಬೆಂದಿದ್ದಾಯಿತು. ಇವಾಗ ಅದೇ ಕುಕ್ಕರ್ಗೆ ಸುವರ್ಣಗೆಡ್ಡೆ ಹಾಕಿ, ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಒಂದು ವಿಸಿಲ್ ಮಾಡ್ತೀನಿ. ಯಾಕೆಂದರೆ ಸುವರ್ಣಗೆಡ್ಡೆ ಜಾಸ್ತಿ ಬೆಂದರೆ ಕರ್ಗೋಗ್ಬಿಡುತ್ತೆ. ಹಂಗಾಗಿ ಇವಾಗ ಮಸಾಲೆಗೆ ಅಂತ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಹಾಗೆ ಬ್ಯಾಡಗಿ ಮೆಣಸು, ಧನಿಯಾ ಕಾಳು, ಹಾಗೆ ಜೀರಿಗೆ, ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಈ ಕಡಲೆ ಸಾರು ಏನು ಊರಿನ ಸ್ಟೈಲಲ್ಲಿ ಮಾಡ್ತಾರಲ್ಲ ಅದು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಸುವರ್ಣಗೆಡ್ಡೆ ಬೆಂದಿದೆ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಹಾಗೆ ಕರಿಬೇವಿನ ಸೊಪ್ಪು, ಒಂದು ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಹಾಕಿ, ಹಾಗೆ ಏನು ಬೆಂದಿದೆಯಲ್ಲ ಕಾಳು ಮತ್ತು ಸುವರ್ಣಗೆಡ್ಡೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ಚೂರು ನೀರು ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಆಮೇಲೆ ರುಬ್ಬಿರುವಂಥ ಮಸಾಲೆನ ಹಾಕ್ಕೊಂಡು ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಕಡಲೆಕಾಳು ಮತ್ತು ಸುವರ್ಣಗೆಡ್ಡೆ ಸಾರು ರೆಡಿಯಾಗಿ ಹೋಗುತ್ತೆ. ಇವಾಗ ಅದ್ರ ಜೊತೆ ನೆಂಚ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಸೌತೆಕಾಯಿ ಸಲಾಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು. ಇದು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ ಸೌತೆಕಾಯಿನ. ಹಾಗೆ ಒಂದು ಕುಟಾಣಿಗೆ ಒಂದು ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡು ಕುಟ್ಟಿ ಒಂಥರ ಚಿಲ್ಲಿ ಫ್ಲೇಕ್ಸ್ ಥರ ಮಾಡ್ಕೊಂಡಿದ್ದೀನಿ. ಹೆಚ್ಚಿರುವಂಥ ಸೌತೆಕಾಯಿನ ಒಂದು ಬೌಲಿಗೆ ಹಾಕ್ಕೊಂಡು, ಹಾಗೆ ಕುಟ್ಟಿರುವಂತಹ ಚಿಲ್ಲಿ ಫ್ಲೇಕ್ಸ್ ಏನಿದೆಯಲ್ಲ ಅದನ್ನು ಹಾಕ್ಕೊಂಡು, ಉಪ್ಪು ಹಾಕ್ಕೊಂಡು, ಸ್ವಲ್ಪ ಜೀರಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಮನೆಯಲ್ಲೇ ಮಾಡಿರುವಂತಹ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿದ್ರೆ ಸಲಾಡ್ ಕೂಡ ರೆಡಿ ಆಯಿತು. ತುಂಬ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಂತ ಕೂಡ ಹೇಳ್ಬೋದು. ಹಾಗೆ ಗ್ರಾಸರಿ ಕೂಡ ತೊಗೊಂಬಂದಿದ್ದಿತ್ತು, ಅದನ್ನು ಕೂಡ ಎಲ್ಲ ರಿಫಿಲ್ ಮಾಡ್ಕೊತಾ ಇದ್ದೀನಿ. ಅರ್ಧ ಖಾಲಿಯಾಗಿ ಹೋಗಿತ್ತು, ಅದನ್ನೆಲ್ಲ ರಿಫಿಲ್ ಮಾಡಿಕೊಂಡೆ. ಇದಾಗಿತ್ತು ಇವತ್ತಿನ ನನ್ನ ದಿನ.